ಸ್ವಕ್ಷೇತ್ರ ಶಿವಮೊಗ್ಗ ಉಳಿಸ್ಕೊಳ್ತಾರಾ ಈಶ್ವರಪ್ಪ? ಡಿಸಿಎಂ ಕ್ಷೇತ್ರದಲ್ಲಿ ಮಾಜಿ ಸಿಎಂ ಕೊಡ್ತಾರಾ ಡಿಚ್ಚೆ? ಕೆಜೆಪಿ ಬಿಜೆಪಿ ಕದನ ಯಾರಿಗೆ ಪ್ಲಸ್ ಪಾಯಿಂಟ್? ಇದುವೇ ಈ ಹೊತ್ತಿನ ವಿಶೇಷ ಅತಿರಥರ ಅಖಾಡ. ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಮತ್ತು ಮಾಜಿ ಸಿಎಂ ಯಡಿಯೂರಪ್ಪನವರ ಜಿದ್ದಿನ ಕಣ ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರ. ಈಶ್ವರಪ್ಪ ತಮ್ಮ ಸ್ವಕ್ಷೇತ್ರ ಉಳಿಸಿಕೊಳ್ಳಲು ನಾನಾ ಕಸರತ್ತು ನಡೆಸಿದ್ರೆ ಈಶ್ವರಪ್ಪನವರಿಗೆ ಸೋಲಿನ ರುಚಿ ಉಣಿಸಲು ಯಡಿಯೂರಪ್ಪ ಕೂಡ ತಂತ್ರಗಾರಿಕೆ ನಡೆಸಿದ್ದಾರೆ. ಇವರಿಬ್ಬರ ಪ್ರತಿಷ್ಠೆಯ ಕಣವಾಗಿ ರಾಜ್ಯದ ಗಮನ ಸೆಳೆದಿರುವ ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದ ರಾಜಕೀಯ ದಿನ ಕಳೆದಂತೆ ರಂಗಾಗತೊಡಗಿದೆ. ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರ ರಾಜ್ಯದ ಉಪಮುಖ್ಯಮಂತ್ರಿ ಹಾಗೂ ನಿಕಟಪೂರ್ವ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದ ಈಶ್ವರಪ್ಪನವರ ಸ್ಪರ್ಧೆಯಿಂದ ರಾಜ್ಯದ ಗಮನ ಸೆಳೀತಾ ಇದೆ. ಇದು ರಾಜ್ಯದ ಪ್ರತಿಷ್ಠಿತ ಕ್ಷೇತ್ರಗಳಲ್ಲಿ ಕೂಡ ಒಂದು. ಇಷ್ಟೇ ಅಲ್ಲ, ಒಂದು ಕಾಲದ ಗೆಳೆಯರಾಗಿದ್ದ ಯಡಿಯೂರಪ್ಪ ಮತ್ತು ಈಶ್ವರಪ್ಪ ಈಗ ಬದ್ಧ ದ್ವೇಷಿಗಳಾಗಿದ್ದಾರೆ. ಇವರಿಬ್ಬರ ಪ್ರೀತಿ ಮತ್ತು ದ್ವೇಷದ ರಾಜಕಾರಣದ ಅಖಾಡ ಕೂಡ ಹೌದು. ಇದರದೊಂದಿಗೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳು ಕೂಡ ಸ್ಪರ್ಧೆಯಲ್ಲಿ ಇವೆ. ಈ ಚುನಾವಣಾ ಅಖಾಡದ ಸ್ಥಿತಿ ಹೇಗಿದೆ ನೋಡೋಣ ಬನ್ನಿ. ಅತಿರಥರ ಅಖಾಡದಲ್ಲಿ ಕೆಎಸ್ ಈಶ್ವರಪ್ಪ. ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರ. ಸಹ್ಯಾದ್ರಿಯ ತಪ್ಪಲಿನಲ್ಲಿ ಚುನಾವಣಾ ಕಾವು ಏರತೊಡಗಿದೆ. ದಿಗ್ಗಜರ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿದ್ದು ಕ್ಷೇತ್ರದಲ್ಲಿ ಸದ್ಯ ಚುನಾವಣೆಯದ್ದೇ ಮಾತು. 5 ವರ್ಷಗಳಿಂದ ರಾಜ್ಯ ರಾಜಕೀಯಕ್ಕೆ ಶಿವಮೊಗ್ಗ ಸೆಂಟರ್ ಪಾಯಿಂಟ್ ಆಗಿತ್ತು. ಯಾಕಂದ್ರೆ ಇದೇ ಜಿಲ್ಲೆಯ ಬಿಎಸ್ ಯಡಿಯೂರಪ್ಪ ಅಂದು ಕರ್ನಾಟಕದ ಸಿಎಂ ಆಗಿದ್ರು. ಇನ್ನು ಯಡಿಯೂರಪ್ಪ ಆಪ್ತ ಮಿತ್ರ ಈಶ್ವರಪ್ಪ ರಾಜ್ಯಾಧ್ಯಕ್ಷರಾಗಿದ್ರು. ಇಂದು ಡಿಸಿಎಂ ಆಗಿದ್ದಾರೆ. ಯಡಿಯೂರಪ್ಪ ಜೊತೆಗೇನೆ ಈಶ್ವರಪ್ಪ ಕೂಡ ರಾಜಕೀಯದಲ್ಲಿ ಬೆಳೆದು ಬಂದವರು. ಕಮಲ ಪಡೆ ಸಂಘಟಿಸುವಲ್ಲಿ ಒಬ್ಬರಿಗೊಬ್ಬರು ಹೆಗಲಾಗಿದ್ದರು. ಮಾಜಿ ಸಿಎಂ ಯಡಿಯೂರಪ್ಪನವರ ಬೆಂಬಲದಿಂದ ಲಿಂಗಾಯತ ಮತಗಳಿಸಿ ಗೆಲ್ಲುತ್ತಿದ್ದ ಈಶ್ವರಪ್ಪಗೆ ಈ ಬಾರಿ ಲಿಂಗಾಯತ ವರ್ಗ ಕೈ ಕೊಡೋದು ಬಹುತೇಕ ಖಚಿತ. ಕುರುಬರು ಹಾಗೂ ಬ್ರಾಹ್ಮಣ ಸಮುದಾಯ ಸಾಲಿಡ್ ಆಗಿ ಬಿಜೆಪಿಗೆ ಬಟನ್ ಒತ್ತಿ ಇತರ ಮತದಾರರು ಒಂದಷ್ಟು ಕೈ ಹಿಡಿದಲ್ಲಿ ಈಶ್ವರಪ್ಪ ಗೆಲ್ಲಬಹುದು. ಕ್ಷೇತ್ರದಲ್ಲಿ ಈಗಾಗಲೇ ಕೆಜೆಪಿ, ಕಾಂಗ್ರೆಸ್ ಹಾಗೂ ಜೆಡಿಎಸ್ ಬಿರುಸಿನ ಪ್ರಚಾರ ನಡೆಸಿದ್ದಾರೆ. ನಾಲ್ಕು ಬಾರಿ ಶಾಸಕರಾಗಿ ಸೇವೆ, ಅನೇಕ ಹುದ್ದೆಗಳನ್ನು ನಿಭಾಯಿಸಿದ್ದಾರೆ. ಪ್ರಸ್ತುತ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಸ್ಥಾನಮಾನ ಹೊಂದಿರುವ ಕೆಎಸ್ ಈಶ್ವರಪ್ಪ ಸಂಘ ಪರಿವಾರದಲ್ಲಿ ಗುರುತಿಸಿಕೊಂಡು ಯಡಿಯೂರಪ್ಪನವರ ಒಡನಾಡಿಯಾಗಿದ್ದರು. 1989ರಲ್ಲಿ ಮೊದಲ ಬಾರಿಗೆ ಆಗಿನ ಪ್ರಭಾವಿ ಮಂತ್ರಿಯಾಗಿದ್ದ ಕೆಎಚ್ ಶ್ರೀನಿವಾಸರನ್ನ ಸೋಲಿಸಿ ಶಾಸಕರಾದರು. 1994ರಲ್ಲಿ ಎರಡನೇ ಬಾರಿಗೆ ಶಾಸಕರಾದರು. 1999ರಲ್ಲಿ ಮಾಜಿ ಸಿಎಂ ದಿವಂಗತ ಬಂಗಾರಪ್ಪನವರ ರಾಜಕೀಯ ಚದುರಂಗದಾಟಕ್ಕೆ ಈಶ್ವರಪ್ಪ ಸೋತರಾದರೂ ಅಂದು ಕೇಂದ್ರದಲ್ಲಿ ಆಡಳಿತದಲ್ಲಿದ್ದ ಎನ್ಡಿಎ ಸರ್ಕಾರದಲ್ಲಿ ಕೇಂದ್ರ ರೇಷ್ಮೆ ಮಂಡಳಿ ಅಧ್ಯಕ್ಷರಾಗಿ ನೇಮಕಗೊಂಡರು. ಆದರೆ ಅದೇ ವೇಳೆ ಅನಿರೀಕ್ಷಿತವಾಗಿ ಬಂದ ಕನಕಪುರ ಲೋಕಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಮತ್ತು ಡಿಕೆ ಶಿವಕುಮಾರ್ ವಿರುದ್ಧ ಸ್ಪರ್ಧಿಸಿ ಸೋತರು. ಜಲಸಂಪನ್ಮೂಲ ಸಚಿವರಾಗಿ ಸೇವೆ, ಇಂಧನ ಖಾತೆ ಸಚಿವರೂ ಆಗಿದ್ದರು. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿಯೂ ಸೇವೆ. ಎರಡು 2004ರ ಚುನಾವಣೆಯಲ್ಲಿ 3ನೇ ಬಾರಿ ಶಿವಮೊಗ್ಗ ಕ್ಷೇತ್ರದ ಶಾಸಕರಾದರು. ಜೆಡಿಎಸ್ ಹಾಗೂ ಬಿಜೆಪಿ ಸಮ್ಮಿಶ್ರ ಸರ್ಕಾರದಲ್ಲಿ ಜಲಸಂಪನ್ಮೂಲ ಸಚಿವರಾಗಿ ಕಾರ್ಯನಿರ್ವಹಿಸಿದರು. ಜೆಡಿಎಸ್ನ ವಚನಭ್ರಷ್ಟತನಕ್ಕೆ ರಾಜ್ಯದಾದ್ಯಂತ ಯಡಿಯೂರಪ್ಪನವರ ಪರ ಬೀಸಿದ ಅಲೆಯಲ್ಲಿ 2008ರಲ್ಲಿ ಪುನಃ 4ನೇ ಬಾರಿ ಶಾಸಕರಾಗಿ ಜಯಭೇರಿ ಬಾರಿಸಿದರು. ಅಷ್ಟೇ ಅಲ್ಲ, ಇಂಧನ ಖಾತೆ ಸಚಿವರಾದರು. ನಂತರ ರಾಜಕೀಯ ಬೆಳವಣಿಗೆಯಲ್ಲಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿ 3ನೇ ಬಾರಿ ರಾಜ್ಯ ಬಿಜೆಪಿ ಅಧ್ಯಕ್ಷರಾದರು.
ಯಡಿಯೂರಪ್ಪನವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಪರಿಣಾಮ ತಾವು ಮುಖ್ಯಮಂತ್ರಿ ಸ್ಥಾನದ ಸ್ಪರ್ಧಿ ಎಂಬುದನ್ನು ಹಲವಾರು ಬಾರಿ ಬಿಂಬಿಸಿದ ಈಶ್ವರಪ್ಪನವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ದೊರೆತಿದ್ದು ಈಗ ಇತಿಹಾಸ. ಮಾಜಿ ಸಿಎಂ ಯಡಿಯೂರಪ್ಪನವರ ನೆರಳಲ್ಲೇ ರಾಜಕೀಯಕ್ಕೆ ಬಂದವರು ಈಶ್ವರಪ್ಪ. ಆದರೆ ಪ್ರಸ್ತುತ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಅವರ ದ್ವೇಷಕ್ಕೆ ಗುರಿಯಾಗಿರುವ ಈಶ್ವರಪ್ಪ ಸ್ವಕ್ಷೇತ್ರದಲ್ಲಿ ಗೆಲ್ಲಲು ಹರಸಾಹಸ ಪಡಬೇಕಾಗಿದೆ. ಶ್ರೀಯುತ ಈಶ್ವರಪ್ಪನವರು ಬಿಜೆಪಿ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿದ್ದವರು. ಬಹುಶಃ ಕಾಂಗ್ರೆಸ್ಸಿನ ಸಚಿವರಾಗಿದ್ದಂಥ ವ್ಯಕ್ತಿ ಕೆ ಶ್ರೀನಿವಾಸರಂತರವರ ಮುಂದೆ ನಿಂತು ಅವರು ಶಾಸಕರಾದರು. ಅನಂತರ ಸೋತಾಗೂ ಕೂಡ ರೇಷ್ಮೆ ಮಂಡಳಿ ಅಧ್ಯಕ್ಷರಾಗಿ ಒಳ್ಳೆಯ ಕಾರ್ಯನಿರ್ವಹಿಸಿದರು. ತದನಂತರ ಜಲಸಂಪನ್ಮೂಲ, ಇಂಧನ ಖಾತೆ ಮತ್ತು ಕಂದಾಯ ಈ ಖಾತೆಗಳನ್ನೆಲ್ಲ ತುಂಬ ಸಮರ್ಥವಾಗಿ ನಿಭಾಯಿಸೋದ್ರೊಂದಿಗೆ ಶಿವಮೊಗ್ಗದ ಅಭಿವೃದ್ಧಿಗೆ ಅವ್ರದ್ದು ಕೂಡ ಸಂಪೂರ್ಣ ಸಹಕಾರ ಇತ್ತು ಅನ್ನೋದು ಶಿವಮೊಗ್ಗ ಜನತೆಗೆ ಎಲ್ಲರಿಗೂ ತಿಳಿದಿರುವಂಥ ಸತ್ಯ. ಬಿಜೆಪಿಯ ಶಕ್ತಿ ಕೇಂದ್ರವಾಗಿದ್ದ ಶಿವಮೊಗ್ಗ ಜಿಲ್ಲೆಯಲ್ಲಿ ಯಡಿಯೂರಪ್ಪ ಬಿಜೆಪಿ ತೊರೆದು ಕೆಜೆಪಿ ಸ್ಥಾಪಿಸಿದ್ದು ಬಿಜೆಪಿಗೆ ಹಿನ್ನಡೆಯಾದರೆ ಈಶ್ವರಪ್ಪನವರಿಗೆ ಜಿಲ್ಲೆಯಲ್ಲಿ ಬಿಜೆಪಿಯನ್ನ ಗೆಲ್ಲಿಸುವ ಜವಾಬ್ದಾರಿ ಹೆಗಲೇರಿದೆ. ಬಿಎಸ್ವೈ ಪಕ್ಷ ಬಿಟ್ಟ ನಂತರವೂ ಶಿವಮೊಗ್ಗ ಬಿಜೆಪಿಯ ಭದ್ರಕೋಟೆಯಾಗಿದೆ ಅನ್ನೋದನ್ನ ನಿರೂಪಿಸುವ ಬಹುದೊಡ್ಡ ಸವಾಲು ಈಗ ಈಶ್ವರಪ್ಪನವರ ಮುಂದಿದೆ. ಹೀಗಾಗಿ ಇದು ಅವರಿಗೆ ನಿರ್ಣಾಯಕ ಚುನಾವಣೆ. ಈ ಬಾರಿ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಹಾಗೂ ಕೆಜೆಪಿ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ. ಕ್ಷೇತ್ರದ ಜಾತಿ ಲೆಕ್ಕಾಚಾರ ಏನ್ ಹೇಳುತ್ತೆ? ಯಾರು ಯಾರಿಗೆ ವೋಟ್ ಹಾಕ್ತಾರೆ? ಈಶ್ವರಪ್ಪ ಭವಿಷ್ಯ ಏನು ಅನ್ನೋದನ್ನ ತಿಳಿಯೋಕ್ಕೂ ಮುನ್ನ ಒಂದು ಸಣ್ಣ ಬ್ರೇಕ್.